ಶರಣು ಶರಣು ಕೂಡ ಶರಣು ಶರಣು ಎನ್ನುತ್ತಿದ್ದೇನಯ್ಯ. ಅಚಲವಪ್ಪ ಲಿಂಗವನೊಲಿಸಿದ ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು. ಶರಣು ಶರಣು ಯೋಗಮಯಿ ಸತ್ಯಮೇಧಾವಿ ಸಂಚಾರಿ ಶಾಲಾ ಅಭಿಯಾನದ ಮೂಲಕ ಮಹಾರಾಷ್ಟ್ರದ ಗಡಿನಾಡಿನ ಜತ್ ಭಾಗದಲ್ಲಿ ಸರಕಾರಿ ಕನ್ನಡ ಶಾಲೆಗಳಿಗೆ ಯೋಗಮಯ ಪಾಠಗಳನ್ನು ತಲುಪಿಸೋದಕ್ಕೆ ಹನುಮಂತರಾಯ ಗೌಡ್ರು ಬಗ್ಲಿ ಒಂದು ಸಾಹಸದ ಹೆಜ್ಜೆಯನ್ನು ಇರಿಸಿದ್ದಾರೆ. ಅವರನ್ನು ಕೃತಜ್ಞತಾಪೂರ್ವಕವಾಗಿ ಈ ಒಂದು ಸಭೆಗೆ ಸ್ವಾಗತಿಸುತ್ತಾ ಮತ್ತು ಭಾಗವಹಿಸಿದ ಎಲ್ಲ ಶಾಲಾ ಶಿಕ್ಷಕರು ಮತ್ತು ಸಹೃದಯ ನಾಗರಿಕರಿಗೆ ಶರಣುಗಳೊಂದಿಗೆ ಕಳೆದ ಹಲವು ದಿನಗಳಿಂದ ವಿದ್ಯಾರ್ಥಿಯ ಶೀಲ ಕುರಿತಂತೆ ನಾವು ಮಾತಾಡ್ತಾ ಬಂದಿದ್ವಿ. ವಿದ್ಯಾರ್ಥಿಯ ಶೀಲ ವಿದ್ಯೆ. ಈ ವಿದ್ಯೆ ಓದು ಬರಹಕ್ಕೆ ಅತೀತವಾಗಿ ನಾವು ಏಕಾಗ್ರತೆಯಿಂದ ಗ್ರಹಿಸಿದಾಗ ಮಾತ್ರ ನಮಗೆ ಲಭ್ಯವಾಗುವಂಥದ್ದು. ಬರೀ ಓದಿದ ಮಾತ್ರಕ್ಕೆ ಅದು ನಮಗೆ ಸಿಕ್ಕಲ್ಲ, ಬರೆಯೋಕ್ಕೆ ಬಂತು ಸಿಕ್ಕಲ್ಲ. ನಾನು ಪಾಠ ಕೇಳಿದೆ ಅಥವಾ ಪಾಠ ಹೇಳ್ತೀನಿ ಅಂದರೂ ಕೂಡ ನನಗೆ ವಿದ್ಯೆ ಲಭ್ಯ ಆಗ್ತದೆ ಅಂತ ಇಲ್ಲ. ಪೂರ್ಣ ಏಕಾಗ್ರತೆಯಿಂದ ಪಾಠವನ್ನು ಹೇಳುವಾಗಲೂ ಪೂರ್ಣ ಏಕಾಗ್ರತೆಯಿಂದ ಪಾಠವನ್ನು ಕೇಳುವಾಗಲೂ ಸಹ ನಮಗೆ ಲಭ್ಯವಾಗುವ ವಿದ್ಯೆ ಕೇವಲ ಕಾಲು ಭಾಗ ಮಾತ್ರ ಅಂತ ಹೇಳ್ತಾರೆ. ಇನ್ನು ಮುಕ್ಕಾಲು ಭಾಗವನ್ನು ನಾವು ನಮ್ಮ ಬುದ್ಧಿಮತ್ತೆಯಿಂದ ಶೀಲ ಭಂಗವಾಗದಂತೆ ನೋಡಿಕೊಳ್ಳುವುದರಿಂದ, ಶೀಲ ವೃದ್ಧಿಗೊಳಿಸುತ್ತಾ ಸಾಗುವುದರಿಂದ ಮತ್ತು ಶೀಲ ಸಂಪನ್ನತೆಯನ್ನು ಆರಾಧಿಸುವುದರಿಂದ ನಮಗೆ ಹಂತ ಹಂತವಾಗಿ ಕಾಲಾಂತರದಲ್ಲಿ ಪರಿಪಾಕಗೊಳ್ಳುತ್ತಾ ಹೋಗುವಂತಹ ಒಂದು ಸಂಪತ್ತು ಅದು ವಿದ್ಯೆ. ಹಾಗಾದರೆ ಈ ಏಕಾಗ್ರತೆಯ ಹಂತ ಹಂತವಾದ ಬೆಳವಣಿಗೆಯನ್ನು ಅಧ್ಯಯನ ಮಾಡುವುದಕ್ಕೋಸ್ಕರವೇ ಇಲ್ಲಿ ವಿದ್ಯಾರ್ಥಿಯ ಶೀಲ ಅನ್ನುವ ಒಂದು ಪಾಠವನ್ನು ನಾನು ಪ್ರಸ್ತಾಪಗೊಳಿಸ್ತಾ ಇದ್ದೇನೆ. ಓದುವುದು ಬರೆಯುವುದು ಇದು ನದಿಯ ಪ್ರವಾಹದಂತೆ. ಪ್ರವಾಹದಲ್ಲಿ ಮೀನು ವಾಸವಾಗಿರುವಂತೆ ಓದು ಬರಹ ಕಲಿಕೆ ಹೇಳುವುದು ಕೇಳುವುದು ಪರೀಕ್ಷೆ ಫಲಿತಾಂಶ ಪದವಿ ಪ್ರಶಸ್ತಿ ಈ ಪ್ರವಾಹರೂಪಿ ಘಟಕಗಳ ನಡುವೆ ವಿದ್ಯೆ ಅದು ಹರಿಯುವ ನೀರಿನಲ್ಲಿ ವಾಸವಾಗುವ ಮೀನಿನಂತೆ. ಅದು ಇರ್ತದೆ, ಆದರೆ ಅದನ್ನು ಗ್ರಹಿಸಬೇಕಾದ್ರೆ ನಮ್ಮಲ್ಲಿ ಏಕಾಗ್ರತೆ ಬೇಕು. ಏಕಾಗ್ರತೆ ಅಂದರೆ ಬಕಪಕ್ಷಿಯ ಉದಾಹರಣೆಯನ್ನು ಕೊಡ್ತಾರೆ. ಬಕಪಕ್ಷಿ ತನ್ನಲ್ಲಿರುವ ಏಕಾಗ್ರತೆಯ ಕಾರಣ ಹರಿಯುವ ನೀರಿನಲ್ಲಿ ಸಲೀಸಾಗಿ ಓಡಾಡಿಕೊಂಡಿರುವ ಮೀನನ್ನು ಹಿಡಿಯೋದಕ್ಕೆ ಅದು ಸಮರ್ಥ ಆಗತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಅಷ್ಟೊಂದು ಏಕಾಗ್ರತೆ ಆ ಬಕಪಕ್ಷಿಗೆ ಹೇಗೆ ಬಂತು? ಅದೇ ಸ್ಥಿರತೆ. ಅದು
ನದಿಯ ದಡದಲ್ಲಿರುವ ಬಂಡೆಗಲ್ಲಿನ ಮೇಲೆ ಸ್ಥಿರವಾಗಿ ಕೂತ್ಕೊಳ್ಳೋದ್ರಿಂದ ಆ ಸ್ಥಿರತೆಯ ಕಾರಣ ಅದಕ್ಕೆ ಸಹಜ ಏಕಾಗ್ರತೆ ಸಾಧ್ಯವಾಗುತ್ತದೆ. ಏನು ಪರಿಣಾಮ ಆಯಿತು? ಹೇಗೆ ಏಕಾಗ್ರತೆ ಸಾಧಿಸಿತು ಅಂತಂದರೆ, ಆ ಬಕಪಕ್ಷಿ ಬಂಡೆ ಮೇಲೆ ಕೂತ್ಕೊಳ್ಳೋದ್ರಿಂದ ಅದು ಭದ್ರವಾಗಿ ಕೂತ್ಕೊಳ್ಳೋದ್ರಿಂದ ಹರಿಯುವ ನದಿಯಲ್ಲಿ ಓಡಾಡಿಕೊಂಡಿರುವ ಮೀನಿಗೆ ಏನು ಭಾಸ ಆಗುತ್ತೆ ಅಂದರೆ, ಇದು ಒಂದು ಬಂಡೆಗಲ್ಲಿನ ಭಾಗವೇ ಇರಬಹುದು ಅಂತ ಭಾಸ ಆಗೋದ್ರಿಂದ ಅದು ನಿರಾತಂಕವಾಗಿ ನಿಧಾನವಾಗಿ ಓಡಾಡಿಕೊಂಡಿರೋದು ಸಾಧ್ಯ ಆಗುತ್ತೆ. ಆಗ ಈ ಬಕಪಕ್ಷಿ ತನ್ನ ಕೊಕ್ಕಿನಿಂದ ಮೀನನ್ನು ಹಿಡಿಯುತ್ತೆ. ಹಾಗೆ ವಿದ್ಯಾರ್ಥಿ ಶಾಲಾ ನಿಯಮಗಳಿಗೆ ಬದ್ಧತೆಯನ್ನು ತೋರಿಸುವುದರಿಂದ, ಅಂದರೆ ಸ್ಥಿರತೆಯ ಪಾಠ ಇಲ್ಲಿಂದ ಶುರುವಾಗುತ್ತೆ. ನಿಯಮಗಳಿಗೆ ಬದ್ಧವಾಗಿರುವುದು, ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುವುದು, ಹೇಳಿದ ಹಾಗೆ ಕೇಳುವುದು, ನಿಯಮಿತವಾಗಿ ಅಭ್ಯಾಸ ಮಾಡುವುದು, ಪರೀಕ್ಷೆ ಅಂಕ ಕಡಿಮೆಯೋ ಹೆಚ್ಚೋ ಧೃತಿಗೆಡದಂತೆ ಸಾಧನೆಯನ್ನು ಮುಂದುವರಿಸಿಕೊಂಡಿರುವುದು. ಈ ಬದ್ಧತೆಯ ರೂಪದ ಸ್ಥಿರತೆ ಇದು ಪ್ರಾಥಮಿಕವಾಗಿ ಏಕಾಗ್ರತೆಯನ್ನು ತಂದುಕೊಳ್ಳೋದಕ್ಕೆ ವಿದ್ಯಾರ್ಥಿಗೆ ಬೇಕಾಗಿರುವಂಥದ್ದು. ಎಷ್ಟು ದೊಡ್ಡ ವಿದ್ಯಾರ್ಥಿ ಇದ್ದರೂ ಕೂಡ ಬದ್ಧತೆಯಿಂದ ಸಹಜವಾಗಿ ಏಕಾಗ್ರತೆಯನ್ನು ಸಾಧಿಸ್ತಾನೆ. ಇದು ಒಂದು. ಹಾಗಾದರೆ ವಿದ್ಯೆ ಅನ್ನೋದು ಹೇಗಿರುತ್ತೆ? ವಿದ್ಯೆ ಅಂದರೆ ಮೀನು ಹರಿಯೋ ನೀರನ್ನು ಅದು ಕುಡಿಯಲ್ಲ, ಅಕಸ್ಮಾತ್ ಒಳಗೆ ತಗೊಂಡ್ರೂ ಕೂಡ ಹೊರಗೆ ಬಿಟ್ಬಿಡುತ್ತೆ. ಅಕಸ್ಮಾತ್ ಕುಡಿದ್ರೆ ಅದು ಸತ್ತೋಗ್ಬಿಡುತ್ತೆ. ನೀರಿನಿಂದ ಆಹಾರ ಮತ್ತು ಉಸಿರನ್ನು ಅದು ತೆಗೆದುಕೊಳ್ಳುತ್ತೆ. ಆ ಆಹಾರ ಮತ್ತು ಉಸಿರನ್ನು ಸ್ವೀಕಾರ ಮಾಡೋಕ್ಕೆ ಬೇಕಾದಂತಹ ಒಂದು ಉಪಕರಣ ಆ ಮೀನಲ್ಲಿರುತ್ತೆ. ಅದನ್ನು ಕಿವಿರು ಅಂತ ಕರೀತಾರೆ. ಹಾಗೆ ವಿದ್ಯಾರ್ಥಿ ಓದುವಾಗ ಬರೆಯುವಾಗ ಬದ್ಧತೆಯಿಂದ ಇದ್ದು ಆ ಮೂಲಕ ವಿದ್ಯೆಯನ್ನು ಗ್ರಹಿಸಬೇಕಾದ್ರೆ ಅಲ್ಲಿ ಏಕಾಗ್ರತಾ ರೂಪಿ ಕಿವಿರು, ಆ ಉಪಕರಣ ವಿದ್ಯಾರ್ಥಿಯಲ್ಲಿ ಇರಬೇಕು. ಈ ಏಕಾಗ್ರತೆ ಪ್ರಾಥಮಿಕ ಹಂತದಲ್ಲಿ ಶಾಲಾ ಮಕ್ಕಳ ನಡುವೆ ಕುಳಿತುಕೊಂಡ ವಿದ್ಯಾರ್ಥಿ ನೂರಾರು ಮಕ್ಕಳ ನಡುವೆ ಕುಳಿತಿದ್ದರೂ ತಾನೊಬ್ಬನೇ ಅನ್ನುವಂತಹ ವಿಚಾರಪೂರ್ವಕವಾದ ಒತ್ತಡವನ್ನು ತನ್ನ ಮೇಲೆ ತಾನೇ ತಂದುಕೊಳ್ಳುವ ಮೂಲಕ ಪ್ರಾಥಮಿಕ ಏಕಾಗ್ರತೆ ಸಾಧ್ಯವಾಗುತ್ತದೆ. ಅಂದರೆ ಗಮನ ಶಿಕ್ಷಕರ ಕಡೆಗೆ ಹೋಗೋದಕ್ಕೆ ಅಕ್ಕಪಕ್ಕ ಇರೋರ ನಡುವೆ ನಾನಿದ್ದರೂ ಕೂಡ ನಾನೊಬ್ಬನೇ ಅನ್ನುವಂತಹ ಒಂದು ಆಗ್ರಹಪೂರ್ವಕವಾದ ಒಂಟಿತನದ ಒತ್ತಡವನ್ನು ತಂದುಕೊಳ್ಳೋ ರೀತಿಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸಲಾಗುತ್ತೆ. ಇದು ಪ್ರಾಥಮಿಕವಾಗಿ ಸ್ಥಿರತೆ ಮತ್ತು ಏಕಾಗ್ರತೆಯ ಒಂದು ವ್ಯಾಖ್ಯಾನ. ಇದು ವಿದ್ಯೆಯನ್ನು ಗ್ರಹಿಸೋದಕ್ಕೆ ಬೇಕು. ಶೀಲ ಅಂದರೆ ಸಾಂಕೇತಿಕತೆಯ ಕಡೆಯಿಂದ ನೈಜತೆಯ ಕಡೆಗೆ ಕರೆದುಕೊಂಡು ಹೋಗುವಂತಹ ದಾರಿ. ಓದು ಬರಹ ಸಂಕೇತ ಯಾವಾಗಲೂ ಸಂಕ್ಷೇಪವಾಗಿರಬೇಕು. ಸಂಕೇತವನ್ನೇ ನಾವು ವಿಶಾಲ ಮಾಡ್ತಾ ಹೋದರೆ ನಾವು ನೈಜತೆಯ ಕಡೆಗೆ ಹೋಗೋ ದಾರಿನಿಂದ ನಾವು ವಂಚಿತ ಆಗ್ತೀವಿ ಅಂತ. ಅದಕ್ಕೆ ಕಡಿಮೆ ಓದು, ಹೆಚ್ಚು ಬುದ್ಧಿಯನ್ನು ನೀನು ಹಾಕು. ಇನ್ವೆಸ್ಟ್ ಮಾಡು ಬುದ್ಧಿಯನ್ನು. ಓದು ಬರಹಕ್ಕೆ ನೀನು ಇನ್ವೆಸ್ಟ್ ಮಾಡೋದಲ್ಲ, ಬುದ್ಧಿಯನ್ನು ನೀನು ಹೆಚ್ಚು ಇನ್ವೆಸ್ಟ್ ಮಾಡು. ಇದು ನಮ್ಮ ವಿದ್ಯಾರ್ಥಿಯ ಶೀಲವನ್ನು ಕಂಡುಕೊಳ್ಳೋದಕ್ಕೆ ಬೇಕಾಗುವಂತಹ ಪ್ರಾಥಮಿಕ ಅರ್ಹತೆ. ಇಲ್ಲ ಬರೀ ಓದೋದು, ಪುಸ್ತಕನೇ ಉದ್ದ ಪುಸ್ತಕ, ಓದಿನ ಒಂದು ಅವಧಿಯನ್ನು ಉದ್ದ ಮಾಡೋದು ಅಲ್ಲ. ಮನಸ್ಸಿಗೆ ತಲುಪುವ ಹಾಗೆ ಓದು. ಆಗ ನೀನು ಸಾಂಕೇತಿಕತೆಯ ಕಡೆಯಿಂದ ನೈಜತೆಯ ಕಡೆಗೆ ಹೋಗುವ ದಾರಿಯನ್ನು ಪ್ರಶಸ್ತಗೊಳಿಸಿಕೊಳ್ಳುತ್ತೀಯ. ಹಿಂದಿನ ಕಾಲದಲ್ಲಿ ಓದು ಬರಹ ಲಿಪಿ ಅಂಥದ್ದೇನೂ ಇರಲಿಲ್ಲ. ಆವಾಗ ಸುಮ್ಮನೆ
ಲಿಪಿ ಅಂದರೆ ಈಗ ನಂದಿ, ನಾಗ, ಇದು ನೋಡ್ತೀವಲ್ಲ ಈಶ್ವರಲಿಂಗು, ಇವೆಲ್ಲ ಲಿಪಿಗಳಾಗಿದ್ವು. ಅವಕ್ಕೆಲ್ಲ ಭದ್ರವಾಗಿ ಗುಡಿ ಕಟ್ಟಿ ಏನು ಹಾಗೆ ಸ್ಥಾಪನೆ ಮಾಡಿದ್ದಿಲ್ಲ ವೇದಗಳ ಕಾಲದಲ್ಲಿ. ರಾಮ ಕೃಷ್ಣ ಎಲ್ಲ ಶಿವನ ಪೂಜೆ ಮಾಡಿರೋದು ನೋಡ್ತೀವಿ. ಅವ್ರು ಸುಮ್ಮನೆ ಮರಳಲ್ಲಿ ಹೋಗ್ಬಿಟ್ಟು ಆ ಮರಳದ ಲಿಂಗ ಮಾಡಿ ಪೂಜೆ ಮಾಡಿ ಆ ರಾಮ ಪೂಜಿಸಿದ್ದು ರಾಮೇಶ್ವರ ಅಲ್ವಾ. ಹಾಗೆ ತನ್ನ ಒಳಗಿರುವ ಈಶ್ವರನನ್ನು ತಾವು ಪ್ರಕಟಗೊಳಿಸಿಕೊಂಡು ತಮ್ಮನ್ನು ತಾವು ಪೂಜೆ ಮಾಡಿಕೊಂಡಿರುವ ರೀತಿಯ ಕಥೆಗಳನ್ನು ನಾವು ಕೇಳ್ತೀವಿ. ಹೌದಾ? ಆದರೆ ಅದು ಭಕ್ತಿ ಅಷ್ಟೇ ಇರೋದು. ಆದರೆ ಮುಂದೆ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಟ್ಟಿ ಅದರಲ್ಲಿ ಮೂರ್ತಿಗಳನ್ನೆಲ್ಲ ಮಾಡೋದು ಅದು ಭಯಕ್ಕೆ, ದೈತ್ಯರು ಭಯಕ್ಕೋಸ್ಕರ ಕಟ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಅದು ಅಷ್ಟೇ. ಬಿಟ್ಟರೆ ಅಲ್ಲಿ ಭಕ್ತಿ ಇಲ್ಲ. ಭಕ್ತ ದೇವಸ್ಥಾನವನ್ನು ಕಟ್ಟುವುದಿಲ್ಲ. ಅದು ಏನಿದ್ರೂ ಕೂಡ ತಾತ್ಕಾಲಿಕವಾದ ಒಂದು ಹಂದರ ಮಂಟಪ ಮಾಡಿಬಿಟ್ಟು ಅದನ್ನು ಪೂಜಿಸಿ ವಿಸರ್ಜನೆ ಮಾಡೋದು ಅಷ್ಟೇ ಅಲ್ಲಿ ಇರುವಂಥದ್ದು ವ್ಯವಸ್ಥೆ ನಾವು ನೋಡಿದರೆ. ಆದರೆ ಆಮೇಲೆ ನಾವು ಭಯದಿಂದ ಭಕ್ತಿ ಮಾಡೋಕ್ಕೆ ಶುರು ಮಾಡಿದ್ವಲ್ಲ ಶಿವನನ್ನು, ಆವಾಗ ನಾವು ಶಿವನಿಗೆ ದೇವಸ್ಥಾನ ಕಟ್ಟೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ರಾಮನಿಗೆ ದೇವಸ್ಥಾನ, ಭಯಕ್ಕೆ ನಾವು ಮಾಡದೇ ಇರೋದು. ಇಸ್ಲಾಮಿಕರು ನಮ್ಮನ್ನೇನಾದರೂ ಭಾರತವನ್ನು ಆಕ್ರಮಣ ಮಾಡಿ ಯಾರು ಅನ್ನೋ ಭಯಕ್ಕೆ ನಾವು ರಾಮ ಮಂದಿರವನ್ನು ವೈಭವೀಕರಿಸ್ತಾ ಇದ್ದೀವಿ. ಹೌದು ತಾನೇ? ಭಕ್ತಿಯಲ್ಲಿ ಹೃದಯವೇ ಮಂದಿರವಾಗಿರುತ್ತದೆ. ನಾನು ರಾಮನ ಗುಣಗಳನ್ನು ಅಳವಡಿಸಿಕೊಳ್ಳುವುದೇ ಪೂಜೆಯಾಗುತ್ತದೆ. ಇದು ಶೀಲ, ಪೂಜೆಯ ಶೀಲ. ಹಾಗೆ ವಿದ್ಯಾರ್ಥಿಯ ಶೀಲ ಸಾಂಕೇತಿಕತೆಯಿಂದ ನೈಜತೆಯ ಕಡೆಗೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ಶೀಲ ಅಂತ ಕರೀತಾರೆ. ಶರಣು.